ಸರ್ ನೀವು MG ಕಾಮೆಟ್ ಅಂತೇಳಿ ಇದು ಬಂದು ನಿಮಗೆ ಆನ್ ರೋಡ್ ಬೆಲೆ ಬಂದು 9,60,000 ಆಗುತ್ತೆ. 17.3 kW ಬ್ಯಾಟ್ರಿ ಬರುತ್ತೆ. ಇದರಲ್ಲಿ ನಿಮಗೆ ಒಂದ್ಸಲ ಚಾರ್ಜ್ ಮಾಡಿದ್ರೆ 240 ಕಿಲೋಮೀಟರ್ ಕಂಪ್ನಿ ಪ್ರಕಾರ ಹೋಗ್ಬೋದು. ಕಸ್ಟಮರ್ ರಿವ್ಯೂಸ್ ಪ್ರಕಾರ 200 ಕಿಲೋಮೀಟರ್ ಹೋಗ್ತೀರಾ. ಸೊ ಇದರಲ್ಲಿ ನಿಮಗೆ ಹೊಸ ಫೀಚರ್ಸ್ ಏನಂತ ಹೇಳಿದ್ರೆ ನಿಮಗೆ ಬಂದು ಹಾರಿಜಾಂಟಲ್ ಕನೆಕ್ಟೆಡ್ ಲ್ಯಾಂಪ್ಸ್ ಅಂತ ಹೇಳ್ತೀವಿ, ಮತ್ತು LED ಪ್ರೊಜೆಕ್ಟೆಡ್ ಲ್ಯಾಂಪ್ಸ್ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಚಾರ್ಜರ್ ಲೋಗೋ ವಿತ್ ಲೈಟ್ ನಿಮಗೆ ಆ್ಯಡ್ ಆಗಿರುತ್ತೆ. ಇದಾದ ನಂತರ ನಿಮಗೆ ಹೊರಗಡೆ ಫೀಚರ್ಸ್ ಹೇಳ್ತೀನಿ ಅಂತ ಹೇಳಿದ್ರೆ ಶುರು ಮಾಡಿ ಸರ್. ನೋಡ್ಬೋದು. ಸೊ ಟ್ವಿನ್ ಸ್ಕ್ರೀನ್ ಅಂತೇಳಿ ಫಸ್ಟ್ ಇನ್ ಡಿಸ್ಪ್ಲೇ ಅಂತ ಹೇಳ್ತೀವಿ. ಸೊ 26.04 mm ಡಬಲ್ ಸ್ಕ್ರೀನ್ ಬರುತ್ತೆ ನಿಮಗೆ. ಸೊ ಒಂದು ಡಿಸ್ಪ್ಲೇಲಿ ನಿಮಗೆ ಸಿಸ್ಟಮ್ ಅಂದರೆ ಆಡಿಯೋ ಸಿಸ್ಟಮ್, ಆ್ಯಪಲ್ ಕಾರ್ಪ್ಲೇ ಮತ್ತು ಆಂಡ್ರಾಯ್ಡ್ ಇರುತ್ತೆ. ಇನ್ನೊಂದು ಸಿಸ್ಟಮಲ್ಲಿ ಬಂದು ನಿಮಗೆ ವೆಹಿಕಲ್ ಕರೆಂಟ್ಲಿ ಎಷ್ಟು ಚಾರ್ಜ್ ಇದೆ, ಎಷ್ಟು ಕಿಲೋಮೀಟರ್ ಹೋಗೋದು ಅಂತ ತೋರಿಸುತ್ತೆ. ಇದರಲ್ಲಿ ನಿಮಗೆ ವೈರ್ಲೆಸ್ ಆ್ಯಪಲ್ ಕಾರ್ಪ್ಲೇ ಮತ್ತು ವೈರ್ಲೆಸ್ ಚಾರ್ಜರ್ ಅಂತ ಹೇಳ್ತೀವಿ. ಸೊ ನೀವೇ ಬ್ಲೂಟೂತ್ ಏನು ಕನೆಕ್ಟ್ ಮಾಡ್ತೀರಾ ಮಾಡಿದ ತಕ್ಷಣ ನಿಮಗೆ ಕನೆಕ್ಟಿವಿಟಿ ನಿಮಗೆ ಇದರಲ್ಲಿ ಬರುತ್ತೆ. ಜೊತೆಗೆ ನಿಮಗೆ ಇದರಲ್ಲಿ ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ಇರುತ್ತೆ. ಸೊ ನಿಮಗೆ ಪಾರ್ಕಿಂಗ್ ಮಾಡಲಿಕ್ಕೆ ನಿಮಗೆ ತುಂಬ ಈಸಿಯಾಗಿ ನಿಮಗೆ ಸಿಟಿ ಮೋಡಲ್ಲಿ ನೀವು ಪಾರ್ಕಿಂಗ್ ಮಾಡ್ಕೋಬೋದು. ಅದ್ರ ಜೊತೆಗೆ ನಿಮಗೆ ಈಗ ಹ್ಯಾಂಡ್ ಬ್ರೇಕ್, ಆಟೋ ಹ್ಯಾಂಡ್ ಬ್ರೇಕ್ ಬರುತ್ತೆ. ನಿಮಗೆ ಆಟೋ ಹೋಲ್ಡ್ ಅಸಿಸ್ಟ್ ಅಂತ ಫೀಚರ್ಸ್ ಬರುತ್ತೆ. ನಿಮಗೆ ಎರಡು ಆಟೋಮೆಟಿಕ್ ಆಗಿ ನೀವು ಪ್ರೆಸ್ ಮಾಡಿದ್ರೆ ವಿಂಡೋಸ್ ನಿಮಗೆ ಕಾಸ್ಮೆಟಿಕಾಗಿ ರೈಸ್ ಆಗುತ್ತೆ. ಅದೇ ರೀತಿ ಇದು ನಿಮಗೆ 3 ಡೋರ್ ಕಾರ್ ಅಂತ ಹೇಳ್ತೀವಿ. ಈ ಡೋರ್ ಓಪನ್ ಮಾಡಿದ್ರೆ ಹಿಂದೆಗಡೆ ಹೋಗಲಿಕ್ಕೆ ಸೀಟ್ ಫೋಲ್ಡ್ ಮಾಡಿ ಹಿಂದೆಗಡೆ 4 ಜನ ಕಂಪ್ಲೀಟಾಗಿ ನೀವು ಸಿಟಿ ಫ್ಯಾಮಿಲಿ ಯೂಸೇಜ್ ಮಾಡಲಿಕ್ಕೆ ನಿಮಗೆ ಯೂಸ್ ಆಗುತ್ತೆ. ಇದನ್ನು ಚಾರ್ಜ್ ಮಾಡಲಿಕ್ಕೆ ನೀವು ಮನೇಲೇ ಚಾರ್ಜ್ ಮಾಡ್ಬೋದು. ಹೊರಗಡೆ ಫಾಸ್ಟ್ ಚಾರ್ಜರ್ ಮಾಡೋ ನೆಸೆಸಿಟಿ ಇಲ್ಲ. ನಮ್ಮ ಟೀಮೇ ಬಂದು ನಿಮ್ಮ ಮನೇಲಿ ಚಾರ್ಜರ್ ಟೀಮ್ನ ನಾವು ಫಿಟ್ ಮಾಡಿಕೊಡ್ತೀವಿ. ನೀವು ಚಾರ್ಜ್ ಮಾಡಲಿಕ್ಕೆ ಜಸ್ಟ್ ಪ್ರೆಸ್ ಮಾಡಿದ್ರೆ ಸೊ ನಿಮಗೆ ಇಲ್ಲಿ ಚಾರ್ಜ್ ಮಾಡಲಿಕ್ಕೆ ನಿಮಗೆ ಪೋರ್ಟ್ ಕಾಣುತ್ತೆ. ಸೊ ಇಲ್ಲಿ ನೀವು ಇದ್ರ ಮುಖಾಂತರ ನೀವು ಚಾರ್ಜರ್ ಮಾಡ್ಬೋದು. ಮನೇಲಿ 3.3 kW ಚಾರ್ಜರ್ ನಾರ್ಮಲ್ ಆಗಿದ್ದರೆ ಸಾಕು. ನಿಮ್ಮ ಮನೆ ನಾರ್ಮಲ್ ಚಾರ್ಜರ್ಗೆ ಇದನ್ನು ಚಾರ್ಜ್ ಮಾಡ್ಬೋದು. ಜೊತೆಗೆ ಈಗ ಇರ್ತಕ್ಕಂಥ ಬಿಸಿಲು ಏನು ತಾಪ ಇದೆ ಅದರಲ್ಲಿ ನಿಮಗೆ ಯಾವುದೇ ರೀತಿ ನಿಮಗೆ ಹೀಟ್ ರಿಡಕ್ಷನು ಮತ್ತು ಬ್ಯಾಟ್ರಿ ಏನೂ ಆಗುತ್ತೆ ಆ ಥರ ಯಾವುದೇ ಕಾರಣಕ್ಕೂ ನಿಮಗೆ ಏನೂ ಆಗಲ್ಲ. ಯಾಕೆಂದರೆ ಇದೆಲ್ಲ ನಿಮಗೆ 17 ಥರದ ಬ್ಯಾಟ್ರಿ ಸೇಫ್ಟಿ ಟೆಸ್ಟ್ ನಾವು ಮಾಡಿರ್ತೀವಿ. ಎಕ್ಸೆಸ್ ಆಫ್ ಹೀಟ್ ಆಗಿರ್ಬೋದು, ಅಂಡರ್ ಬಾಡಿ ವಾಟರ್ ಆಗಿರ್ಬೋದು, ಮತ್ತು ಹೈ ಪವರ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಜೊತೆಗೆ ನಿಮಗೆ ಐಸ್ ಕ್ಲಾಂಪ್ ಸ್ಟೀಲ್ಸ್ ಅಂತ ಹೇಳ್ತೀವಿ. ಅಂದರೆ ಗಾಡಿ ನಿಮಗೆ ಓವರಾಲ್ ಬಂದು ನಿಮಗೆ 1000 kg ಗಾಡಿ ವೆಯ್ಟೇ ಬರುತ್ತೆ. ಸೊ ಹಾಗಾಗಿ ನಿಮಗೆ ಸೇಫ್ಟಿ ನಿಮಗೆ ತುಂಬ ಜಾಸ್ತಿ ಇರುತ್ತೆ ಸರ್. ಹೇಳಿದಂಗೆ ನಿಮಗೆ ಕನೆಕ್ಟೆಡ್ ಟೈಲ್ ಲ್ಯಾಂಪ್ ಅಂತ ಹೇಳ್ತೀವಿ. ಹಿಂದೆಗಡೆ ನೋಡ್ಬೋದು ಹಾರಿಜಾಂಟಲ್ಗೆ ಫುಲ್ ಕಂಪ್ಲೀಟ್ ಆಗಿ ಲ್ಯಾಂಪ್ಸ್ ಆನ್ ಆಗಿರುತ್ತೆ. ಮತ್ತು ಹಿಂದೆಗಡೆ ಬಂದು ನಿಮಗೆ LED ಟೈಲ್ ಲ್ಯಾಂಪ್ ನಿಮಗೆ ಬರುತ್ತೆ. ಅದೇ ರೀತಿ ನಿಮಗೆ ಹಿಂದೆಗಡೆ ರಿಫ್ಲೆಕ್ಟರ್ಸ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಸೊ ಇದು ನಿಮಗೆ ಜಸ್ಟ್ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಸಾಕು ಹಿಂದೆಗಡೆ ಬೂಟ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು. ಸೊ 3.3 kW ಚಾರ್ಜರ್ ಬಾಕ್ಸ್ ನಾವೇ ಕೊಡ್ತೀವಿ. ಇದನ್ನು ನಾವೇ ಬಂದು ನಮ್ಮ ಮನೆ ಟೀಮ್ ಬಂದು ನಿಮಗೆ ಮನೇಲಿ ಫಿಟ್ ಮಾಡಿ ಕೊಡ್ತಾರೆ. ಅದೇ ರೀತಿ ನಿಮಗೆ ಚಾರ್ಜರ್ ಕೂಡ ಇಲ್ಲೇ ಇರುತ್ತೆ. ಸೊ ನಾನು ಹಾಗೆ ನಿಮಗೆ ತೋರಿಸಂಗೆ ಚಾರ್ಜ್ ಮಾಡಲಿಕ್ಕೆ ನೀವು ಮನೇಲೇ ಚಾರ್ಜ್ ಯೂಸ್ ಮಾಡ್ಕೋಬೋದು. ಇದೇ ರೀತಿ ನಿಮಗೆ ಚಾರ್ಜಿಂಗ್ ಗನ್ ನಿಮಗೆ ನಾವು ಫಿಟ್ ಮಾಡಿ ಕೊಡ್ತೀವಿ. ಇದನ್ನು ನೀವು ಮನೇಲಿ ಚಾರ್ಜ್ ಮಾಡ್ಕೋಬೋದು ಸರ್. ಅದೇ ರೀತಿ ನಿಮಗೆ ಇದರಲ್ಲಿ ಯಾವುದೇ ರೀತಿ ಬೂಟ್ ಸ್ಪೇಸ್ ಇರೋದೇ ಸಿಟಿ ಯೂಸೇಜ್ ಮಾಡಲಿಕ್ಕೆ ಏನು ನೀವು ಒಂದು ದಿನಸಿ ಐಟಮ್ ಒಂದು ಸಣ್ಣ ಪುಟ್ಟ ಐಟಮ್ ತೊಗೊಂಡೋಗ್ತೀರಾ ಇಲ್ಲಿ ನಿಮಗೆ ಯೂಸ್ ಮಾಡ್ಕೋಬೋದು. ಅದು ನಿಮಗೆ ಆ್ಯಡ್ ಆನ್ ಆಗಿರುತ್ತೆ. ಸೊ ಜೊತೆಗೆ ನಿಮಗೆ ಎರಡೂ ಸೀಟನ್ನು ಬೇಕಾದ್ರೆ ಫೋಲ್ಡ್ ಮಾಡಿದ್ರೆ ಕಂಪ್ಲೀಟಾಗಿ ಇಷ್ಟು ನಿಮಗೆ ಬೂಟ್ ಸ್ಪೇಸನ್ನು ಯೂಸ್ ಮಾಡಿಕೊಂಡು ಮುಂದೆ ಇಬ್ಬರು ಹೋಗ್ತೀನಿ ಅಂದರೆ ಹಿಂದೆಗಡೆ ಲಗೇಜನ್ನು ನೀವು ಕ್ಯಾರಿ ಮಾಡಲಿಕ್ಕೆ ನಿಮಗೆ ಅನುಕೂಲ ಆಗಿರುತ್ತೆ ಸರ್.